ಧನುಸ್ಸು ರಾಶಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಮಾತ್ರ ಶಾಂತಿಯ ವಾತಾವರಣ ಇರೋದಿಲ್ಲ. ಪ್ರಕ್ಷುಬ್ಧತೆ, ಏನೋ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಹಾಗೆ ಮನೆಯ ವಾತಾವರಣ ಇರುತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ ಸ್ಫೋಟಿಸ್ಬೋದು, ಏನು ಬೇಕಾದರೂ ಗಲಾಟೆ ಆಗಬಹುದು ಅಂತಕ್ಕಂಥದ್ದು. ಉದ್ಯೋಗದಲ್ಲಿ ಅನುಕೂಲ ಇದೆ. ಮನೆಯಿಂದ ಹೊರಗಿರುವಾಗ ನೀವು ಸಂತೋಷವಾಗಿರ್ತೀರಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಭೂ ಸಂಬಂಧವಾದಂತಹ ವಿಚಾರದಲ್ಲಿ ಕಿರಿಕಿರಿ ಆಗುತ್ತೆ. ಅದನ್ನು ಸರಿಯಾಗಿ ಗಮನಿಸಿ ಸರಿಪಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ. ಏನೇ ಮಾಡಿದರೂ ಕೂಡ ಮನಸ್ಸು ಬಹಳ ಮುಖ್ಯವಾಗುತ್ತೆ. ಮನಸ್ಸಿಗೆ ಸಮಾಧಾನ ಆಯಿತು ಅಂತಂದರೆ ಆ ಕೆಲಸದಲ್ಲಿ ನಾವು ಗೆದ್ದ ಹಾಗೆ. ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾದರೆ ನೀವು ಏನೇ ಸಾಧನೆ ಮಾಡಿದರೂ ಕೂಡ ಅದು ಸರಿಯಾಗಿರೋದಿಲ್ಲ ಅನ್ನುವಂತಹದ್ದು ಅರ್ಥ. ಬಂಧುಗಳ ಮನೆಗೆ ಭೇಟಿಯನ್ನು ನೀಡ್ತಕ್ಕಂತಹ ಸಾಧ್ಯತೆ ಇದೆ. ಇವೆಲ್ಲವನ್ನು ಆ ಭಗವಂತ ನಿರ್ವಿಘ್ನವಾಗಿ ನಡೆಸಬೇಕು ಅನ್ನುವಂಥದ್ದಕ್ಕೆ ವಿಘ್ನಹರ್ತ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಶತ್ರುಗಳಿಂದ ಸಮಸ್ಯೆ ಆಗುತ್ತೆ. ನಿಮ್ಮ ವಿರೋಧಿಗಳೇ ನಿಮಗೆ ಈ ದಿವಸ ತೊಂದರೆಯನ್ನು ಮಾಡ್ತಾರೆ, ಕಾದು ಕೂತಿರ್ತಾರೆ. ಸಮಯವನ್ನು ಹೊಂಚ ಹಾಕಿ ನಿಮಗೆ ತೊಂದರೆಯನ್ನು ಮಾಡೇ ಮಾಡ್ತಾರೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಬೇಕು. ಪ್ರಯಾಣದ ಸಾಧ್ಯತೆ ಹೆಚ್ಚಾಗಿದೆ. ಅನಗತ್ಯವಾದಂತಹ ಪ್ರಯಾಣ ಬೇಡ. ಮನೆಯಿಂದ ಹೊರಗಿದ್ದಾಗ ಏನಾದರೂ ಸಮಸ್ಯೆಗಳಾದರೆ, ತೊಂದರೆಗಳಾದರೆ ಬಹಳ ದೊಡ್ಡ ಕಷ್ಟವಾಗುತ್ತೆ. ಹಣ ಬಂದರೂ ಕೂಡ ಸಮಾಧಾನ ಇಲ್ಲ. ದುಡ್ಡೇನೋ ಬರ್ತಾ ಇದೆ, ಆದರೆ ಸಮಾಧಾನ ಸಿಗ್ತಾ ಇಲ್ಲ. ಉತ್ತಮವಾದಂತಹ ಕಾರ್ಯಕ್ಕೆ ಸಂಕಲ್ಪವನ್ನು ಮಾಡ್ತೀರಿ, ಹೆದರಿಕೆಯಿಂದ ಮಾಡ್ತೀರಿ. ನನಗೇನಾಗ್ಬಿಡುತ್ತೋ ಅದರಿಂದ ನಾನು ಒಂದು ಒಳ್ಳೆಯ ಕೆಲಸವನ್ನು ಮಾಡಿಬಿಡೋಣ ಅನ್ನುವಂತಹ ಭಯದಿಂದ ಮಾಡ್ತೀರಿ. ಉನ್ನತವಾದಂತಹ ಸ್ಥಾನಮಾನಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತೀರಿ. ಇದೆಲ್ಲ ದೈವೇಚ್ಛೆ. ಭಗವಂತನ ಸಂಪೂರ್ಣ ಕೃಪಾಕಟಾಕ್ಷ ನಮಗಿದೆ ಅಂತ ಆದರೆ ನಾವು ಅಂದುಕೊಳ್ಬೇಕಾದ್ದೇ ಇಲ್ಲ. ಅನಿರೀಕ್ಷಿತವಾಗಿ ಆ ಭಗವಂತನ ಅನುಗ್ರಹ ನಮಗೆ ಆಗತಾನೇ ಇರುತ್ತೆ ಎನ್ನುವಂಥದ್ದು. ಹಲವಾರು ಜನರ ಟೀಕೆಗೊಳಗಾಗ್ತೀರಿ. ನಿಮ್ಮ ವರ್ತನೆ, ನಿಮ್ಮ ಮಾತು, ನಡವಳಿಕೆ ಇದೆಲ್ಲವೂ ಅದಕ್ಕೆ ಕಾರಣವಾದೀತು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಲಕ್ಷ್ಮೀನಾರಾಯಣರನ್ನು ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಸಾಲದ ಬಾಧೆ ತುಂಬ ಇರತಕ್ಕಂತಹ ದಿವಸ. ಹಿಂದೆ ಯಾವತ್ತೋ ಮಾಡಿದಂತಹ ಸಾಲ ಈ ದಿವಸ ನಿಮಗೆ ಕಿರುಕುಳವಾಗಿ ಪರಿಣಮಿಸುತ್ತೆ. ಸಾಲವೋ ಶೂಲವೋ ಅಂತ ಗಾದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅದರಿಂದ ತೊಂದರೆ ಆಗಬಹುದು ಅನ್ನುವಂಥದ್ದು. ಅನಾವಶ್ಯಕವಾದಂತಹ ವಿಚಾರಗಳಿಂದ ದೂರ ಉಳ್ಕೊಳ್ಬೇಕು. ನಿಮ್ಮ ಸಮಸ್ಯೆ ಏನೇ ಇರಲಿ, ನಿಮ್ಮ ವ್ಯವಹಾರ ಏನೇ ಇರಲಿ, ನಿಮಗೆ ಯಾವ ವಿಷಯ ಬೇಡವಾಗಿರುತ್ತೋ ಅದನ್ನು ದೂರೀಕರಿಸಿ ಅದರಿಂದ ದೂರ ಉಳ್ಕೊಳ್ಳಿ, ಅಂತರವನ್ನು ಕಾಪಾಡಿಕೊಳ್ಳಿ. ಅದು ನಿಮಗೆ ಕ್ಷೇಮವಾಗುತ್ತೆ. ಈ ದಿವಸ ತುಂಬ ಧನವ್ಯಯವಾಗುತ್ತೆ. ಹಣ ವ್ಯಯ ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆಯಾ ಕೇಳಿದರೆ ಇಲ್ಲ. ಅದಿನ್ನೂ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ವಿವಾಹ ಯೋಗಕ್ಕೆ ಭಂಗ ಬರುತ್ತೆ. ಮದುವೆ ಆಗಬೇಕು ಅಥವಾ ಮದುವೆಯ ಕಾರ್ಯ, ಮಂಗಳ ಕಾರ್ಯ ಮನೆಯಲ್ಲಿ ನಡಿಬೇಕು ಅಂತಂದರೆ ಅದಕ್ಕೇನೋ ಅಡ್ಡಿಯಾಗುತ್ತೆ. ಯಾವುದೋ ಸಮಸ್ಯೆಯಿಂದ ಅದು ಮುಂದಕ್ಕೆ ಹೋಗುತ್ತೆ, ಇಲ್ಲ ನಿಂತು ಹೋಗುತ್ತೆ ಎನ್ನುವಂತಹ ಕೆಟ್ಟ ಸುದ್ದಿ ನಿಮಗೆ ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ವಿದ್ಯಾರ್ಥಿಗಳಿಗೆ ಸಂಕಷ್ಟ. ತಮ್ಮ ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಡ್ಡಿಯಾಗ್ತಕ್ಕಂಥದ್ದು. ಅವಿವಾಹಿತರು ಸರಿಯಾದಂತಹ ನಿರ್ಧಾರವನ್ನು ಮಾಡಬೇಕು. ಯಾವುದೋ ಒಂದು ಸಂದರ್ಭ ಬಂತು, ದೊಡ್ಡವರು ಕೇಳಿದ್ರು ಮದುವೆ ಮಾಡ್ಕೊಳ್ಳಪ್ಪ ಅಂತ, ಇಲ್ಲ ಅಂತ ಹೇಳೋದು. ದೊಡ್ಡವರು ಸುಮ್ಮನಿದ್ದಾಗ ನೀವು ಪ್ರಯತ್ನ ಮಾಡುವಂಥದ್ದು. ಹೀಗೆ ಸರಿಯಾದಂತಹ ನಿರ್ಧಾರಗಳಿಲ್ಲದೆ ಅದರಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಅದು ಯಾವುದೂ ಕೂಡ ಆಗಬಾರ್ದು. ಗೋ ಸೇವೆಯನ್ನು ಮಾಡಿ, ಗೋವಿಗೆ ಪ್ರಿಯವಾದಂತಹ ಆಹಾರವನ್ನು ಕೊಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಎಲ್ಲೂ ಕೂಡ ಶಾಂತಿ ಇಲ್ಲದೇ ಇರತಕ್ಕಂತಹ ವಾತಾವರಣ. ಮನೆಯಲ್ಲೂ ಶಾಂತಿ ಇಲ್ಲ, ಉದ್ಯೋಗ ವೃತ್ತಿ ವ್ಯವಹಾರದಲ್ಲೂ ಶಾಂತಿ ಇಲ್ಲ, ಹೊರಗಿನ ಸಮಾಜದಲ್ಲೂ ಕೂಡ ಶಾಂತಿ ಸಿಗ್ತಾ ಇಲ್ಲ. ಮನಸ್ಸಿನ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂತಂದರೆ ತಡ್ಕೊಳಕ್ಕಾಗ್ತಾ ಇಲ್ಲ. ಏನಾಗ್ತಾ ಇದೆ ಅನ್ನುವಂತಹ ವಿಚಾರ ನಿಮಗೆ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಆತಂಕಕ್ಕೆ ಒಳಗಾಗಿದ್ದೀರಿ. ಮನಸ್ಸಿನಲ್ಲಿ ಭಯ ಅನ್ನುವಂಥದ್ದು ಕಾಡ್ತಾ ಇದೆ. ಯಾವ ಕ್ಷಣದಲ್ಲಿ ನನಗೇನಾಗ್ಬಿಡುತ್ತೋ ಅನ್ನುವಂತಹ ಹೆದರಿಕೆ. ಆದರೆ ಅನಿವಾರ್ಯದಿಂದ ಓಡಾಡ್ತಾ ಇದ್ದೀರಿ. ಒಳಗಿರತಕ್ಕಂತಹ ಭಯ ನಿಮಗೆ ಮಾತ್ರ ಗೊತ್ತು ಅನ್ನುವಂಥದ್ದು. ಶತ್ರುಗಳ ಕಾಟ ತಪ್ಪಿದ್ದಲ್ಲ. ಶತ್ರುಗಳು ನಿಮ್ಮನ್ನು
ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಹಿಡಿದು ಹಾಕ್ತಾ ಇದ್ದಾರೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀರಿ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗತ್ತೆ, ಅದೂ ಕೂಡ ಲೆಕ್ಕಕ್ಕಿಲ್ಲ. ಹೀಗೆ 10 ಹಲವು ಸವಾಲುಗಳನ್ನು ದಾಟಿ ಮೆಟ್ಟಿ ನಿಲ್ಲಬೇಕಾದಂತಹ ನಿಮ್ಮ ಮನಸ್ಸಿನಲ್ಲಿ ಭಯವೊಂದು ಇವೆಲ್ಲವನ್ನು ನುಂಗಿ ಹಾಕ್ತಾ ಇದೆ. ಆ ಭಯದಿಂದ ಹೊರಬರಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ನವಗ್ರಹರ ಆರಾಧನೆಯನ್ನು ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮೇಸ್ತು ಗ್ರಹಾಃ ಕುರುವಂತು ಮಂಗಳಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.